ಆತ್ಮೀಯರೇ, ಚಹಾ ಎಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಎಲ್ಲರಿಗೂ ಚಹಾ ಪ್ರಿಯವಾದ ಪಾನೀಯ. ಆದರೆ ಅದನ್ನು ಹೇಗೆ ಕುದಿಸಿ ಕುಡಿಯಬೇಕು ಎಂಬುದು ಮಾತ್ರ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಈ ವಿಡಿಯೋದಲ್ಲಿ ಚಹಾದ ಕುರಿತು ಮಹತ್ವದ ವಿಷಯಗಳನ್ನು ಚರ್ಚಿಸುತ್ತಿದ್ದೇನೆ. ದಿನಕ್ಕೊಂದು ಕಪ್ ಟೀ ಕುಡಿಯದಿದ್ದರೆ ಸುಸ್ತು, ಚಡಪಡಿಕೆ ಹಾಗೂ ತಲೆನೋವು ಎಂದು ನರಳುವವರು ಇದ್ದಾರೆ. ಅಷ್ಟೊಂದು ಜನಪ್ರಿಯ ಈ ಪಾನೀಯ. ಜನರು ತಮ್ಮ ತಮ್ಮ ರುಚಿಗೆ ತಕ್ಕಂತೆ ಗ್ರೀನ್ ಟೀ, ಬ್ಲ್ಯಾಕ್ ಟೀ, ಲೆಮನ್ ಟೀ, ಹಾಲಿನ ಟೀ ಕುಡಿಯುತ್ತಾರೆ. ಹೆಚ್ಚಿನ ಚಹಾ ಪ್ರಿಯರು ಹಾಲಿನ ಟೀಯನ್ನು ಇಷ್ಟಪಡುತ್ತಾರೆ. ಹಾಲಿಗೆ ಚಹಾದ ಎಲೆಗಳನ್ನು ಸೇರಿಸಿ ಮತ್ತು ದೀರ್ಘಕಾಲದವರೆಗೆ ಬಾಯ್ಲ್ಡ್ ಮಾಡಿದ ಟೀಯನ್ನು ಕುಡಿಯಲು ಇಷ್ಟಪಡುತ್ತಾರೆ. ಆದರೆ ಹೆಚ್ಚು ಸಮಯ ಕುದಿಸಿದ ಟೀಯನ್ನು ಸೇವಿಸುವುದು ನಮ್ಮ ಆರೋಗ್ಯದ ಮೇಲೆ ಅನೇಕ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರುತ್ತದೆ ಎಂಬ ಸತ್ಯವನ್ನು ಟೀ ಪ್ರಿಯರು ತಿಳಿದುಕೊಳ್ಳಲೇಬೇಕು. ಹೆಚ್ಚು ಸಮಯ ಕುದಿಸುವ ಚಹಾ ನಮಗೆ ಸ್ಲೋ ಪಾಯ್ಸನ್ ಎಂಬುದನ್ನು ಮರೆಯಬಾರದು. ಇದು ನಿಜ ಎಂದು ಪೌಷ್ಟಿಕ ಆಹಾರ ತಜ್ಞರು ಹೇಳುತ್ತಾರೆ. ಹಾಗಾದರೆ ಟೀಯನ್ನು ಎಷ್ಟು ಹೊತ್ತು ಕುದಿಸಿದರೆ ಚೆನ್ನ ಎಂಬುದರ ಕುರಿತು ತಿಳಿಸುತ್ತೇನೆ. ಚಹಾವನ್ನು ಕೇವಲ 4 ರಿಂದ 5 ನಿಮಿಷ ಮಾತ್ರ ಕುದಿಸಬೇಕು. ಇದಕ್ಕಿಂತ ಹೆಚ್ಚು ಸಮಯ ಕುದಿಸಿದರೆ ಅದು ನಮ್ಮ ಆರೋಗ್ಯಕ್ಕೆ ಮಾರಕ. ಇನ್ನು ಟೀಯನ್ನು ಹೆಚ್ಚು ಸಮಯ ಕುದಿಸುವುದರಿಂದ ಉಂಟಾಗುವ ಕೆಟ್ಟ ಪರಿಣಾಮಗಳ ಯಾವುವು ಎಂಬುದರತ್ತ ಗಮನ ಹರಿಸೋಣ. ಹಾಲು ಮಿಶ್ರಿತ ಚಹಾವನ್ನು ದೀರ್ಘ ಸಮಯದವರೆಗೆ ಕುದಿಸುವುದರಿಂದ ಅದರಲ್ಲಿ ಟ್ಯಾನಿನ್ಗಳ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪನ್ನವಾಗಿ ದೇಹ ಪೋಷಕಾಂಶಗಳ ಹೀರುವಿಕೆಯನ್ನು ತಡೆಗಟ್ಟುತ್ತದೆ. ಅಲ್ಲದೆ ದೇಹದಲ್ಲಿ ಕಬ್ಬಿಣದ ಅಂಶವನ್ನು ಕಡಿಮೆ ಮಾಡುತ್ತದೆ. ಹೀಗಾಗಿ ನಮ್ಮಲ್ಲಿ ರಕ್ತಹೀನತೆ ಉಂಟಾಗುತ್ತದೆ. ಅತಿಯಾದ ಕುದಿಸಿದ ಹಾಲು ಮಿಶ್ರಿತ ಚಹಾ ಹೆಚ್ಚು ಆಮ್ಲೀಯತೆಯನ್ನು ಉಂಟು ಮಾಡಿ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಹುಟ್ಟುಹಾಕುತ್ತದೆ. ಹಾಲಿನ ಚಹಾವನ್ನು ಅತಿಯಾಗಿ ಕುದಿಸಿದಾಗ ಅಕ್ರಿಲಾಮೈಡ್ ಎಂಬ ರಾಸಾಯನಿಕ ಬಿಡುಗಡೆಯಾಗುತ್ತದೆ. ಇದು ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗುತ್ತದೆ. ಬಹಳ ಹೊತ್ತು ಹಾಲಿನೊಂದಿಗೆ ಕುದಿಸಿದ ಚಹಾ ಕುಡಿಯುವುದರಿಂದ ಅಸಿಡಿಟಿ, ಹೊಟ್ಟೆ ನೋವು ಮತ್ತು ಮಲಬದ್ಧತೆಯಂಥ ಸಮಸ್ಯೆಗಳು ಉಂಟಾಗಿ ಇನ್ನಿಲ್ಲದ ತೊಂದರೆ ಕೊಡುತ್ತವೆ. ಕುದಿಸಿದ ಚಹಾವನ್ನು ಮತ್ತೆ ಮತ್ತೆ ಕುದಿಸಿ ಕುಡಿಯುವುದರಿಂದ ಅದರಲ್ಲಿ ಟ್ಯಾನಿನ್ ಎಂಬ ರಾಸಾಯನಿಕ ಪ್ರಮಾಣ ಹೆಚ್ಚಾಗಿ ರಕ್ತದೊತ್ತಡಕ್ಕೆ ಕಾರಣವಾಗುತ್ತದೆ. ಅತಿಯಾಗಿ ಚಹಾ ಕುದಿಸುವುದರಿಂದ ಅದು ತನ್ನ ರುಚಿಯನ್ನು ಕಳೆದುಕೊಳ್ಳುತ್ತದೆ. ಹೆಚ್ಚು ಸಮಯ ಹಾಲಿನ ಚಹಾವನ್ನು ಕುದಿಸುವುದರಿಂದ ಹಾಲಿನಲ್ಲಿನ ಪೋಷಕಾಂಶಗಳಾದ ಪ್ರೋಟೀನ್, ವಿಟಮಿನ್ ಡಿ ಮತ್ತು ಕ್ಯಾಲ್ಸಿಯಂ ಅನ್ನು ನಾಶಪಡಿಸುತ್ತದೆ. ಆತ್ಮೀಯರೇ, ಈಗ ನಿಮಗೆ ಗೊತ್ತಾಗಿರಬೇಕು ಚಹಾವನ್ನು ಹೇಗೆ ಕುಡಿಯುವುದು ಒಳ್ಳೆಯದು ಎಂಬುದು. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳನ್ನು ಆಲಿಸಲು ಹಿಂದೆ ನಮ್ಮ ಸಮಾಜಮುಖಿ ಲಕ್ಷ್ಮೇಶ್ವರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಈ ಎಪಿಸೋಡ್ ಮುಗಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ.